ಫ್ರೆಂಡ್ಸ್, ಪದ್ಮ ಪಾಕಶಾಲೆಗೆ ಸ್ವಾಗತ. ಇವತ್ತು ನ್ಯೂ ಇಯರ್ ಸ್ಪೆಷಲ್ ಆಗಿ ಮುಘಲೈ ಸ್ಪೆಷಲ್ ಚಿಕನ್ ಕಬಾಬ್. ಈ ಡಿಶ್ಶು ಡೆಲ್ಲಿಲೆಲ್ಲ ತುಂಬಾ ಫೇಮಸ್ಸು, ಅಷ್ಟೇ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೈಡ್ ಡಿಶ್ ಆಗಿ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಮನೇಲಿರುವಂಥ ಕಡಿಮೆ ಸಾಮಗ್ರಿಗಳನ್ನೇ ಯೂಸ್ ಮಾಡಿ ಮಾಡ್ಬೋದು. ಅದು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ರು ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇವಾಗ ಏನೇನು ಬೇಕಾಗುತ್ತೆ, ಹೇಗೆ ಮಾಡೋದು ಅಂತಂದು ನೋಡೋಣ ಬನ್ನಿ. 1 kg ಚಿಕನ್ ತೊಗೊಂಡಿದ್ದೀನಿ. ಚೆನ್ನಾಗಿ 1-2 ಸತಿ ವಾಶ್ ಮಾಡಿಬಿಟ್ಟು ಲೆಗ್ ಪೀಸಸ್ ಹತ್ರ ತೊಗೊಂಡಿದ್ದೀನಿ ನಾನು ಈ ಕಬಾಬ್ ಮಾಡಲಿಕ್ಕೆ. ತುಂಬಾ ಚೆನ್ನಾಗಿ ಬರುತ್ತೆ, ಏನು ಬೇಯೋದಿಲ್ಲಪ್ಪ ಅನ್ನೋ ಏನು ಟೆನ್ಷನ್ ಬೇಡ, ಚೆನ್ನಾಗಿ ಬೇಯುತ್ತೆ. ಯಾವ ಥರ ಮಾಡೋದು ಅಂತಂದು ನೋಡೋಣ. ಇವಾಗ ಏನೇನು ಬೇಕಾಗುತ್ತೆ ಅಂತಂದು ನಾನು ಸ್ಪರ್ಶ್ ಚಿಕನ್ ಕಬಾಬ್ ಮಸಾಲ ತೊಗೊಂಡಿದ್ದೀನಿ. ಯಾವುದಾದ್ರೂ ಪರವಾಗಿಲ್ಲ, ಯಾವ ಕಂಪ್ನಿದಾದ್ರೂ ಕಬಾಬ್ ಪೌಡ್ರು ಚಿಕ್ಕ ಪ್ಯಾಕೆಟ್ ಆದರೂ ಸಾಕಾಗುತ್ತೆ. ಇದು ಮತ್ತು ಅಚ್ಕಾರದ ಪುಡಿ 2 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ನಿಮ್ಮ ಖಾರಕ್ಕೆ ಟೇಸ್ಟಿಗೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಹಾಕ್ಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿಣ ಪುಡಿ. ನೋಡಿ, 1 ಮೊಟ್ಟೆ ಹಾಕ್ತಾಯಿದ್ದೀನಿ ನಾನು. ಮೊಟ್ಟೆ ಕಟ್ ಮಾಡಿ ಫುಲ್ ಮೊಟ್ಟೆನೇ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೊಟ್ಟೆ ಎಲ್ಲ ಚೆನ್ನಾಗಿ ಇದರಲ್ಲಿ ಹೊಂದ್ಕೊಳಂಗೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಕಬಾಬ್ ಮಾಡ್ತಾ ಇರೋದು ನನ್ನ ಹಸ್ಬೆಂಡು, ನನಗಿನ್ನ ಚೆನ್ನಾಗಿ ಅವರೇ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ಅವ್ರು ಮಾಡಿರೋದನ್ನೇ ವಿಡಿಯೋ ತೋರಿಸ್ತಾ ಇದ್ದೀನಿ ನಾನು. ತುಂಬ ಚೆನ್ನಾಗಿ ಮಾಡ್ತಾರೆ ಅವರು. ಈಗ ನೋಡಿ, ಈ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು. ಈ ಥರ ಇಷ್ಟು ಗಟ್ಟಿ ಇದ್ದರೆ ಸಾಕಾಗುತ್ತೆ. ಇವಾಗ ನೋಡಿ, 1 ಟೀ ಸ್ಪೂನಷ್ಟು ನಿಂಬೆಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಆಮೇಲೆ ಕರಿಬೇವಿನ ಸೊಪ್ಪು 1 ಸ್ಪೂನಷ್ಟು ಹಾಕಿದರೆ ಸಾಕು. ನಿಂಬೆಹಣ್ಣಿನ ರಸ, ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕಿದ್ದೀನಿ. ಇಷ್ಟು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಈ ಚಿಕನ್ ತೊಗೊಂಡಿದ್ವಲ್ಲ ಇದನ್ನು ಕೂಡ ಇದರಲ್ಲೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಮಸಾಲೆ ಎಲ್ಲ ಚಿಕನ್ ಒಳಗೆ ಚೆನ್ನಾಗಿ ಹೊಂದ್ಕೊಳಂಗೆ ಸ್ವಲ್ಪ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ಪೂನಲ್ಲೆಲ್ಲ ಸರಿ ಹೋಗಲ್ಲ ಅದು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಒಂದು ಅರ್ಧ ಗಂಟೆ ಇಲ್ಲ 1 ಅವರ್ ಅದು ಮ್ಯಾರಿನೇಟ್ ಆಗಬೇಕು. 1 ಅವರ್ ಇಟ್ಬಿಟ್ಟು ಆಮೇಲೆ ಮಾಡಬೇಕು. ಇವಾಗ ನೋಡಿ 1 ಅವರ್ ಆಗಿದೆ ನಾನು ಮಾಡಿಟ್ಟು. 1 ಅವರ್ ಆದಮೇಲೆ ತೋರಿಸ್ತಾ ಇದ್ದೀನಿ ಯಾವ ಥರ ಆಗಿದೆ ಅಂತಂದು. ಉಪ್ಪು ಖಾರ ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಂಡಿರುತ್ತೆ ಅದು. 1 ಅವರ್ ಆಗಲಿದ್ರು ಒಂದು ಅರ್ಧ ಗಂಟೆನಾರ ಇಡಬೇಕಾಗತ್ತೆ. ಅರ್ಧ ಗಂಟೆ ಆದಮೇಲೆ ಇವಾಗ ನೋಡಿ ನಾನೇ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಆಯಿಲ್ ಕಾದಿದೆ. ಇವಾಗ ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಈ ಥರ ಚಿಕನ್ ಪೀಸ್ಗಳನ್ನ ಒಂದೊಂದೇ ತೆಗೆದುಬಿಟ್ಟು ಈ ಥರ ಹಾಕಬೇಕಾಗತ್ತೆ. ನೋಡಿ, ನಾನು ಲೆಗ್ ಪೀಸನ್ನೇ ಹಾಕ್ತಾಯಿದ್ದೀನಿ. ಲೆಗ್ ಪೀಸ್ ಕೂಡ ಚೆನ್ನಾಗಿ ಬೇಯಲ್ಲ ಅನ್ನೋ ಟೆನ್ಷನ್ ಏನು ಬೇಕಾಗಲ್ಲ. ಹೈ ಫ್ಲೇಮಲ್ಲಿ ಮಾಡಬಾರ್ದು, ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಈ ಥರ ಮಾಡ್ತಾ ಹೋಗಬೇಕು. ಈ ಥರ ಹಾಕಿದ ಮೇಲೆ ಬೇಗನೆ 1 ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡಬಾರ್ದು. ಒಂದೆರಡು ನಿಮಿಷ, ಸ್ವಲ್ಪ 2-3 ನಿಮಿಷ ಸ್ವಲ್ಪ ಗೊತ್ತಾಗುತ್ತೆ ಅದು ತಾನೇ ಫ್ರೈ ಆಗ್ತಾ ಇರೋದು. ಅದು ಆದಮೇಲೆ ಅದು ಸ್ವಲ್ಪ ಸ್ಪೂನ್ ತೊಗೊಂಡು ಆ ಕಡೆ ಈ ಕಡೆ ಮಿಕ್ಸ್ ಮಾಡಬೇಕು. ತಕ್ಷಣವೇ ಮಾಡಬಾರ್ದು. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಮೇಲ್ಗಡೆ ಕೋಟಿಂಗ್ಸ್ ಅದು ಸ್ವಲ್ಪ ಗಟ್ಟಿಯಾಗಿದೆ. ಆದಮೇಲೆ ಈ ಥರ ತಿರುಗಿಸ್ಬೇಕು, ಮೇಲೆ ಕೆಳಗೆ ಮಾಡಬೇಕು. ಮೇಲ್ಗಡೆದೆಲ್ಲ ಮತ್ತು ಕೆಳಗಡೆ ಇದು ಆಗಲಿಗೆ ಚೆನ್ನಾಗಿ ಮಾಡಬೇಕಾಗತ್ತೆ. ಈ ಥರ ಹೈ ಫ್ಲೇಮ್ ಮಾತ್ರ ಯಾವ ಕಾರಣಕ್ಕೂ ಮಾಡಬಾರ್ದು. ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಇವನ್ನ ಒಂದು ಕಡಿಮೆ ಅಂದರೂ ಒಂದು 10 ನಿಮಿಷ ಈ ಥರ ಫ್ರೈ ಮಾಡಬೇಕಾಗುತ್ತೆ. ಮೇಲೆ ಕೆಳಗೆ ಸ್ವಲ್ಪ 1-2-3 ಸತಿ ಈ ಥರ ಮಾಡ್ತಾನೆ ಇರಬೇಕು. ಅಂದರೆ ಎಲ್ಲ ಕಡೆಯೂ ಚೆನ್ನಾಗಿ ಬೇಯಬೇಕಲ್ವಾ, ಹಾಗಾಗಿ ಈ ಥರ ಮಾಡಬೇಕು. ಲೆಗ್ ಪೀಸ್ ಯೂಸ್ ಮಾಡಿಲ್ಲ ಅಂದರೆ ಬೇರೆ ಚಿಕ್ಕ ಪೀಸ್ ಆದರೆ ಬೇಗನೆ ಬೆಂದುಬಿಡುತ್ತೆ, ಏನು ಟೆನ್ಷನ್ ಏನಿರೋದಿಲ್ಲ. ನೋಡಿ, ಫ್ರೈ ಆಗಿದೆ. ಇವಾಗ ನೋಡಿ, ಇವೆಲ್ಲ ಚಿಕ್ಕ ಪೀಸ್ಗಳನ್ನೆಲ್ಲ ತೆಗೆದು ತೋರಿಸ್ತೀನಿ. ನೋಡಿ, ಕಲರು ಚೇಂಜ್ ಆಗಿದೆ. ಇವಾಗ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ. ನೋಡಿ, ಚೆನ್ನಾಗಿ ಬೆಂದಿರುತ್ತೆ, ಬೆಂದಿಲ್ಲ ಅನ್ನೋ ಏನು ಟೆನ್ಷನ್ ಬೇಡ. ನೋಡಿ, ಲೆಗ್ ಪೀಸ್ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಅದರದ್ದು ಸಹ ಚಿಕನ್ನು ತುಂಬಾ ಚೆನ್ನಾಗಿ ಬೆಂದಿದೆ. ಬೆಂದ ಮೇಲೇ ನೋಡಿ ಅದೆಲ್ಲ ಬಿಟ್ಕೊಂಡಿದೆ. ಅದು ನೋಡಿ, ಬೋನಲ್ಲಿರೋದು ಇದು ಎಲ್ಲ ಸ್ವಲ್ಪ ಬಿಟ್ಕೊಂಡಿದೆ. ನೋಡಿ, ಚೆನ್ನಾಗಿ ಬೆಂದಿದೆ ಅಂತಂದು ಅಷ್ಟು ಕರೆಕ್ಟಾಗಿ ಗೊತ್ತಾಗುತ್ತೆ.
ನೋಡಿ ಈ ಥರ ಮಾಡಿದರೆ ಸಾಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಟೇಸ್ಟ್ ಅಂತೂ ತುಂಬಾ ಸಖತ್ತಾಗಿರುತ್ತೆ. ಯಾವ ಡಿಶ್ ಆದರೂ ಪರವಾಗಿಲ್ಲ, ಸೈಡ್ ಡಿಶ್ ಆಗಿ ಒಂದು ಸರಿ ಇದನ್ನು ಮಾಡ್ಕೊಂಡು ನೋಡಿ. ಕಬಾಬು ತುಂಬಾ ಸಖತ್ತಾಗಿರುತ್ತೆ. ಬೆಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಮತ್ತು ನಮ್ಮ ಚಾನಲ್ನ ಹೊಸದಾಗಿ ಯಾರು ನೋಡ್ತಾ ಇದ್ದೀರೋ ಅವರೆಲ್ಲ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೋಡಿ ಮುಘಲೈ ಚಿಕನ್ ಫ್ರೈ ಕಬಾಬ್ ಯಾವ ಥರ ಆಗಿದೆ. ನಾನು ಮತ್ತೆ ಹೊಸ ರೆಸಿಪಿಗಳನ್ನ ಟ್ರೈ ಮಾಡ್ತಾನೇ ಇರ್ತೀನಿ. ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನೋಡಿ ಯಾವ್ದು ಹೇಗಾಗಿದೆ ಅಂತಂದ್ಬಿಟ್ಟು. ಮುಘಲೈ ಚಿಕನ್ ಕಬಾಬ್ ಸಖತ್ ಟೇಸ್ಟಿಯಾಗಿರುತ್ತೆ. ಮತ್ತು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.